ಕುಂದಗೋಳ ತಾಲೂಕು ಕಡಪಟ್ಟಿ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಮುಖ್ಯ ರಸ್ತೆ ಅಕ್ಕಪಕ್ಕದ ಚರಂಡಿಗಳು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ತುಂಬಿದ್ದು ದುರ್ನಾತ ಬೀರ್ತಾ ಇದೆ. ಜನರು ರೋಗ ರುಜಿನಿ ಸೊಳ್ಳೆ ಕಾಟದಿಂದ ರೋಸಿ ಹೋಗಿದ್ದಾರೆ. ಸರ್, ನಾನು ಕಡಪಟ್ಟಿ ಹಳ್ಯಾಳ ಕಡಪಟ್ಟಿಗೆ ಬಂದಿದ್ದೆ ಸರ್. ನಮ್ಮ ರಿಲೇಷನ್ ಮನೆಗಂತ ಹಂಗೆ ಬಂದಿದ್ದು. ಸೊ ಇಲ್ಲಿ ನಾನು ಹಾಕಿರೋದು ಪಕ್ಕ ಗಟ್ಟರ ವ್ಯವಸ್ಥೆ ಸರ್. ಇದು ಪ್ರತಿಯೊಬ್ಬರ ಮನೆ ಮುಂದೆ ಈ ತರ ವ್ಯವಸ್ಥೆ ಆಗಿದೆ ಸರ್. ಪ್ಲೀಸ್ ಹಳ್ಯಾಳ ಕಡಪಟ್ಟಿ ಮತ್ತೆ ಅಲ್ಲಾಪುರ ಮೆಂಬರ್ಸ್ಗಳು, ಈ ಗ್ರಾಮಕ್ಕೆ ಸಂಬಂಧಪಟ್ಟ ಗ್ರಾಮಸ್ಥರು ಮೆಂಬರ್ಗಳು ಆಲ್ಮೋಸ್ಟ್ ನಿದ್ದೆ ಮಾಡ್ತಿದಾರ ಏನೋ ಗೊತ್ತಿಲ್ಲ ಸರ್. ದೇವ್ರನೇ ಗೊತ್ತಾಗ್ತಾ ಇಲ್ಲ. ಈ ಆಕ್ಚುಲಿ ಎಲ್ಲಾ ಗಟ್ರ ತುಂಬಿ ಇದೇ ಒಂದ್ ಏರಿಯಾ ಅಂತಲ್ಲ, 2-3 ಏರಿಯಾ ನೋಡಿದ್ರೆ ನಾನು ಹಂಗೆ ಹೋಗಿ ಗಾಡಿಲಿ ಆಲ್ಮೋಸ್ಟ್ ಎಲ್ಲ ಇದೇ ಪರಿಸ್ಥಿತಿಲೇ ಇದೆ. ಇದು ಎಲ್ಲಿದೆ ಅಂದ್ರೆ ಒಳ್ಳೆ ಕೂಟ್ಗೆ ಹೋಗೋದು ಸರ್. ಇದು ಅಂದ್ರೆ ಇಲ್ಲಿಂದಾನೇ ಎಲ್ಲ ಆಲ್ಮೋಸ್ಟ್ ಬಸ್ ಸ್ಟ್ಯಾಂಡ್ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಎಲ್ಲಾ ಏಜ್ ಆದವರು, ಹುಡುಗರು, ಅಂಗನವಾಡಿಗೆ ಹೋಗೋ ಮಕ್ಕಳು ಎಷ್ಟು ಕಷ್ಟ ಪಡ್ತಿದಾರೆ ಅಂದ್ರೆ ಆ ದೇವ್ರಿಗೆ ಗೊತ್ತು. ವಯಸ್ಸಾದ್ರ ಸತ ಆ ಚರಂಡಿ ನೀರ್ನ ತುಳ್ಕೊಂಡೇ ಒಳಗಡೆ ಹೋಗ್ಬೇಕು ಎಲ್ರು. ಆ ಹುಳಗಳು ಸರ್, ಅದ್ರಲ್ಲಿ ವಿಚಿತ್ರ ಹುಳುಗಳು ಆಲ್ಮೋಸ್ಟ್ 5-6 ಮನೇಲಿ ಒಬ್ಬೊಬ್ರು ಮನೇಲಿ ಇರ್ತವೆ ನೋಡಿ ಸರ್. ನಾನ್ ನಮ್ಮ ಅಕ್ಕರ ಮನೇಲಿ ನೋಡಿದೀನಿ ಕಣ್ಣಾರಿ ಅಂತ ಹುಳಗಳು. ಆಲ್ಮೋಸ್ಟ್ ಈಗ ನಾನು ಕಸ ಗುಡಿಸ್ತೇವೆ ಅವ್ರ ಹತ್ರ. ಅದಿತ್ತೆ ಅಂದ್ರೆ ಸಾಯಂಕಾಲವರೆಗೂ ಅಂತಂದ್ರೆ ನಾಳೆ ಬೆಳಗ್ಗೆವರೆಗೂ ಅಂದ್ರೆ ಆ ಹುಳನು ನಿಮ್ಗೆ ನಾನು ಶೇರ್ ಮಾಡ್ತೀನಿ ಸರ್ ಈ ಗ್ರೂಪ್ ಅಲ್ಲಿ. ಯಾರಿಗಾದ್ರು ಬೇಜಾರಾದ್ರೂ ಚಿಂತೆ ಇಲ್ಲ. ಇದು ಎಲ್ಲಿಗೆ ಗುಡೇನಕಟ್ಟಿಗೆ ಬರುತ್ತಂತೆ ನೋಡಿ ಸರ್. ಇದು ಕಡಪಟ್ಟಿ ಗ್ರಾಮ. ಆ ಮೆಂಬರ್ಗಳು ಹೊಟ್ಟೆಗೆ ಏನ್ ತಿಂತಾರೆ ಸರ್ ನೋಡಿ ಈ ಅವಸ್ಥೆನ. ಗೊತ್ತಾಗಲ್ವಾ? ಎಲ್ಲಾ ಗ್ರಾಮ ಪಂಚಾಯತ್ ಇದೇ ತರ ಮಾಡ್ಬಿಟ್ರೆ ನಮ್ಮೂರಲ್ಲಿ ಏನ್ರು ಮಾಡಿದ್ರೆ ನಮ್ಗೆ ಚಪ್ಪಲ್ ತಗೊಂಡ್ ಹೊಡಿತಿದ್ರು ರಿಯಲಿ. ಈ ತರ ಮಾಡಿದ್ರೆ ಇಲ್ಲ ಆ ನೀರಾದ್ರೂ ನಮ್ಮ ಮೆಂಬರ್ಗಳಿಗೆ ಕುಡಿಸ್ತಿದ್ರು. ಕುಡೀರಿ ನೀವು ಹೆಂಗಿರ್ತೀರಾ, ನೀವು ನಿಮ್ಮನೆ ಮುಂದೆಲ್ಲ ಕ್ಲೀನ್ ನಿಮ್ಮನೆ ಇಟ್ಕೊಂಡು ನೀವ್ ಹೆಂಗ್ ಇರ್ತೀರಾ, ನಾವು ಹಂಗಲ್ವಾ ಮನುಷ್ಯರು ಅಂತ ಹೇಳಿ. ಕೇಳಿದ್ರಲ್ಲ ಕುಂದಗೋಳ ಸ್ಥಿತಿಗತಿ ಬಗ್ಗೆ ಮಹಿಳೆಯೊಬ್ರು ಯಾವ ರೀತಿ ಬೈದಿದ್ದಾರೆ ಅನ್ನೋದನ್ನ. ಇದು ಕಡಪಟ್ಟಿ ಗ್ರಾಮದಲ್ಲಿನ ದುಸ್ಥಿತಿಯಾಗಿದೆ. ಇಡೀ ಗ್ರಾಮ ಅನೈರ್ಮಲ್ಯದ ಗೂಡಾಗಿ ಪರಿಣಮಿಸಿದೆ. ಚರಂಡಿಗಳು ತುಂಬಿ ರಸ್ತೆ ಮೇಲೆ ಹರಿತಾ ಇದ್ರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಹಾಗಾಗಿದೆ. ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ನಮ್ಮ ಊರಾಗನಕ್ಕೆ ಯಾರು ಇದನ್ನ ಕೇರ್ ಮಾಡವಲ್ರು. ಕೇರ್ ಮಾಡಿದಾರ ಮನೆ ನಂಬರ್ ಹೆಸರು ಹಾಕ್ತಾರೆ. ಮತ್ತೆ ನಾನು ಕರೆನ ಹೇಳ್ತೇನೆ ನೋಡ್ರಿ. ಮುಂದೆ ಸಮಸ್ಯೆಗಳು ಹೇಳ್ರಿ. ಇಲ್ಲಿ ದಾಟಿ ಹೋಗುವಾರು ಕಲ್ ಮೇಲೆ ಹೆದ್ ಹೋಗ್ತಾರ, ಸುಮ್ಮನೆ ಹೋಗಿಬಿಡ್ತಾರ ದಾಟಿ. ನಾವು ಇದ್ದದ್ದು ಸಮಸ್ಯೆ ಆಗಿಬಿಟ್ಟೈತಿ ಬದುಕುದು. ರೋಗ ರುಜಿನ ರೀ, ರೋಗ ಅದು ಏನು ಬಿಡ್ರಿ, ಮನ್ಯಾಗ ಹಾಸಿ ಹೊಚ್ಚೈತಿ. ಸೊಳ್ಳಿ 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 ರೀ, ಸೊಳ್ಳಿ ರೀ, ಮುಗುತ್ತೆ ಕದ ಹಾಕೊಂಡು ಕುಂದ್ರದು ನಮ್ಮ ಜೀವನ. ಕಟ್ಟಿ ಮೇಲೆ ಕುಂತೇವೆ ಅನ್ನಂಗಿಲ್ರಿ. ಚಿಂತೆ ಬಿಟ್ಟು ಕುಂತಾರ. ಇದನ್ನೇನು ಬೆಳೆಸೇವಿ ಅನ್ಕೋತ ಯಾವ ಮುಂದಕ್ಕೆ ಬರಲ್ಲ ಹೇಳ್ಬೇಕಂದ್ರ ಅಲ್ಲೇ ಅವ್ರಿಗೆ ಫೋನ್ಯಾಗ ಹೇಳಿ ಮುಗಿಸ್ತೀವಿ. ಅಲ್ಲೇ ನಮ್ಮ ಹುಡುಗಿ ಹಾಕಿದ್ ಬಿಡ್ರಿ ಮೊನ್ನೆ. ಹೌದು. ಈಗ ಊರಾಗ ವಾಯನ ಅದು ಬಂದ್ರೆ ನಮ್ದೊಂದು ನಿಮ್ದೊಂದು ಆಚೆ ಕಡೆ ಮನೆ ಚರಂಡಿ ಕ್ಲೀನ್ ಮಾಡಿಸೋದು ಗ್ರಾಮ ಪಂಚಾಯಿತಿ ಕೆಲಸ. ಆದ್ರೆ ಅಧಿಕಾರಿಗಳು ಮಾತ್ರ ಸರ್ಕಾರದ ಸಂಬಳ ಎನಿಸಿಕೊಂಡು ಕ್ರಮ ಕೈಗೊಳ್ಳುವಲ್ಲಿ ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಗೊತ್ತಿದ್ರೂ ಕೂಡ ಸೂಕ್ತ ಕ್ರಮವನ್ನ ಕೈಗೊಂಡಿಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದಸ್ಯರ ನಿರ್ಲಕ್ಷ್ಯ ಧೋರಣೆಗೆ ನಿವಾಸಿಗಳು ಹಿಡಿ ಶಾಪವನ್ನ ಹಾಕುವಂತಾಗದ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.